ಬೆಂಗಳೂರಿನಲ್ಲಿ ಗಾಂಧಿನಗರ ರಿಯಾಲ್ಟಿ ಹೋಟೆಲ್ನಲ್ಲಿ ಒಂದು ವಧುವರರ ಸಮಾವೇಶ ಹಮ್ಮಿಕೊಂಡಿದ್ದೀರಿ. ಈ ಸಮಾವೇಶಕ್ಕೆ ತುಮಕೂರು, ದೊಡ್ಡಬಳ್ಳಾಪುರ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕಡೆಯಿಂದ ನೂತನವಾಗಿ ಒಂದು ವಧುವರರ ಸಮಾವೇಶ ಅಂದರೆ ಒಂದು ಪಾಲಕರು ಮತ್ತು ಹುಡುಗ ಹುಡುಗಿ ಅವರ ಮುಖಾಂತರ ಒಂದು ಸಮಾವೇಶ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಇದು ಬರೀ ಉಪ್ಪಾರಿಗೆ ಮಾತ್ರ. ಹಾಗಾಗಿ ಈ ಸಮಾವೇಶಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟ್ರು, ಇಂಜಿನಿಯರ್ಗಳು ಮತ್ತು ರೈತರು ಮತ್ತು ಎಲ್ಲ ವರ್ಗದ ಎಲ್ಲ ಉನ್ನತ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಒಂದು ಸಮಾವೇಶ ಹಮ್ಮಿಕೊಳ್ತಾ ಇದ್ದಾರೆ. ಆ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡಬಳ್ಳಾಪುರ, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಹೆಚ್ಚಿನ ನಮಗೆ ಅಲ್ಲಿ ಹೋಗಿ ನೋಂದಣಿ ಮಾಡಿಕೊಂಡು ಆ ಸಭೆಗೆ ಹಾಜರಾಗಿ ನೀವು ಅದು ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊತೀನಿ. ಅದೇ ರೀತಿ ಇವತ್ತು ನಮಗೆ ಈ ಕರ್ನಾಟಕ ಸರ್ಕಾರ ಭಾರಿ ಅನ್ಯಾಯ ಮಾಡೈತೆ. ಏನಪ್ಪ ಅನ್ಯಾಯ ಅಂದರೆ ಈ ಗಣತೆ ಮಾಡಿ ನಾವು ರಾಜ್ಯ ಮಟ್ಟದಲ್ಲಿ ನಾವು ಎಲ್ಲ ಪ್ರವಾಸ ಮಾಡಿ ನಮ್ಮ ಗುರುಗಳ ಸಮೇತ ಹೇಳ್ತಾ ಇದ್ದು 40ನಿಂದ 50 ಲಕ್ಷ ಅಂತ ಹೇಳ್ತಾಯಿದ್ರು. ಅದೇ ರೀತಿ ಬರೀ 7 ಲಕ್ಷ ತೋರಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಹಿಂಗೆ ಈ ಥರ ಸರ್ಕಾರ ನಡ್ಕೊಂಡು ಹೋಗ್ತಾ ಇದ್ದರೆ ಇದೇ ನಮಗೆ ತೊಂದರೆ ಆಗಿರ್ತೈತೆ. ಎಲ್ಲ ಸರ್ಕಾರ ಇದು ಒಂದು ಸಮೀಕ್ಷೆ ಮಾಡಿ ಇದು ನಮಗೆ ಸರಿಯಾದ ನಿಖರವಾದ ಈ ಜಾತಿ ಗಣತೆಯನ್ನು ನಮಗೆ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಈ ಸರ್ಕಾರದ ಬಗ್ಗೆ ನಾವು ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಅನೇಕ ಇದೆಲ್ಲ ನಿಮ್ಮ ಪತ್ರಕರ್ತ ಮುಖಂಡರಿಂದ ಯಾವ ಸಣ್ಣ ಸಮಾಜಗಳು ಏನಿದ್ದಾವೆ ನಿಮ್ಮಿಂದನೇ ಹೆಲ್ಪ್ ಆಗ್ತಾ ಇರೋದು. ಇವಾಗ ಅವರೇನು ಸರ್ಕಾರ ಜಾತಿ ಗಣತೆ ಮಾಡ್ತಾ ಇದ್ದಾರೆ ಅಂದರೆ ಈ ಸಣ್ಣ ಸಮಾಜಗಳಿಗೆಲ್ಲ 1 ಲಕ್ಷ 2 ಲಕ್ಷ ಹಿಂಗೆಲ್ಲ ತೋರಿಸ್ಬಿಟ್ಟು ಅನ್ಯಾಯ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿ ಅವರ ಎಲ್ಲರಿಗೂ ಒಂದು ಹಿನ್ನಡೆ ಆಗ್ತಾಯಿದೆ. ದಯವಿಟ್ಟು ಮೊನ್ನೆ ಸಿದ್ದರಾಮಯ್ಯನು ಎಚ್ಚೆತ್ಕೋಬೇಕು. ಇದೇ ರೀತಿ ನೀವು ಒಂದು ಹಿಂದುಳಿದ ವರ್ಗ ನಾಯಕ ಅಂತ ಭಾರಿ ನಿಮ್ಮನ್ನು ನಂಬ್ಕೊಂಡಿರೋದ್ರಿಂದ ನಿಮ್ಮಿಂದನೇ ಎಲ್ಲ ಜಾತಿವರೆಗೂ ಹಿಂದುಳಿದವರೆಗೂ ಅನ್ಯಾಯ ಆಗೋಕ್ಕೆ ನೀವು ಮಾಡ್ತಾಯಿದ್ದೀರಿ. ಇದೇ ರೀತಿ ನೀವು ಮಾಡ್ಕೊಂಡು ಹೋದರೆ ಏನು ಹಿಂದುಳಿದ ವರ್ಗಗಳ ನಾಯಕರು ಅಂತ ನೀವು ಹೇಳ್ತಾ ಇದ್ದೀರಿ, ಎಲ್ಲ ನಾಯಕರು ಕಡೆಗಣಿಸಬೇಕಾಗ್ತೈತೆ. ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಮಾಡ್ತೀರಿ. ಈ ರೀತಿ ನೀವು ನಡ್ಕೋಬಾರ್ದು. ಮುಂದಿನ ಸಮೀಕ್ಷೆ ನಿಖರವಾದಂಥ ಸಮೀಕ್ಷೆ ನೀವು ಮಾಡಿ ಅದು ಒಂದು ಕಾರ್ಯಗತಿಗೆ ತರುವಂಗೆ ಎಲ್ಲ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತಿದೆ ಅಂತ ಹೇಳ್ತಾ ಈ ಮೂಲಕ ನಾವು ನಿಮ್ಮನ್ನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀರಿ. ಅದೇ ರೀತಿ ಹೆಚ್ಚಿನ ಇವತ್ತು ಏನು ಒಂದು 4 ಮಾತು ಜಾಸ್ತಿ ಹೊತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದಿಲ್ಲ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ನಮಗೆ ದೊಡ್ಡಬಳ್ಳಾಪುರ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎಲ್ಲ ನಮ್ಮ ವಧುವರರು ಏನು ಭಾನುವಾರ ಕಾರ್ಯಕ್ರಮ 20ನೇ ತಾರೀಕು. ಆದ್ದರಿಂದ ನೀವು ಹೋಗ್ಬಿಟ್ಟು ಅಲ್ಲಿ ನೋಂದಣಿ ಮಾಡಿಕೊಂಡು ಅಲ್ಲಿನ ನಿಮ್ಮ ಇದು ಮಾಡಿಕೊಂಡು ಒಂದು ಮದುವೆ ಕಾರ್ಯಗತಿಗೆ ನೀವು ಅನುಕೂಲ ಮಾಡ್ಕೋಬೇಕು. ವಧುವರು ನಾವು ಸಮಾಜಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಈ ಮೂಲಕ ನನ್ನ ಮಾತನ್ನು ಸರ್ಕಾರ ಇದು ಒಂದು ಸಮೀಕ್ಷೆ ಮಾಡಿ ಇದು ನಮಗೆ ಸರಿಯಾದ ನಿಖರವಾದ ಈ ಜಾತಿ ಗಣತೆಯನ್ನು ನಮಗೆ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಈ ಸರ್ಕಾರದ ಬಗ್ಗೆ ನಾವು ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಅನೇಕ ಇದೆಲ್ಲ ನಿಮ್ಮ ಪತ್ರಕರ್ತ ಮುಖಂಡರಿಂದ ಯಾವ ಸಣ್ಣ ಸಮಾಜಗಳು ಏನಿದ್ದಾವೆ ನಿಮ್ಮಿಂದನೇ ಹೆಲ್ಪ್ ಆಗ್ತಾ ಇರೋದು. ಇವಾಗ ಅವರೇನು ಸರ್ಕಾರ ಜಾತಿ ಗಣತೆ ಮಾಡ್ತಾ ಇದ್ದಾರೆ ಅಂದರೆ ಈ ಸಣ್ಣ ಸಮಾಜಗಳಿಗೆಲ್ಲ 1 ಲಕ್ಷ 2 ಲಕ್ಷ ಹಿಂಗೆಲ್ಲ ತೋರಿಸ್ಬಿಟ್ಟು ಅನ್ಯಾಯ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿ ಅವರ ಎಲ್ಲರಿಗೂ ಒಂದು ಹಿನ್ನಡೆ ಆಗ್ತಾಯಿದೆ. ದಯವಿಟ್ಟು ಮೊನ್ನೆ ಸಿದ್ದರಾಮಯ್ಯನು ಎಚ್ಚೆತ್ಕೋಬೇಕು. ಇದೇ ರೀತಿ ನೀವು ಒಂದು ಹಿಂದುಳಿದ ವರ್ಗ ನಾಯಕ ಅಂತ ಭಾರಿ ನಿಮ್ಮನ್ನು ನಂಬ್ಕೊಂಡಿರೋದ್ರಿಂದ ನಿಮ್ಮಿಂದನೇ ಎಲ್ಲ ಜಾತಿವರೆಗೂ ಹಿಂದುಳಿದವರೆಗೂ ಅನ್ಯಾಯ ಆಗೋಕ್ಕೆ ನೀವು ಮಾಡ್ತಾಯಿದ್ದೀರಿ. ಇದೇ ರೀತಿ ನೀವು ಮಾಡ್ಕೊಂಡು ಹೋದರೆ ಏನು ಹಿಂದುಳಿದ ವರ್ಗಗಳ ನಾಯಕರು ಅಂತ ನೀವು ಹೇಳ್ತಾ ಇದ್ದೀರಿ, ಎಲ್ಲ ನಾಯಕರು ಕಡೆಗಣಿಸಬೇಕಾಗ್ತೈತೆ. ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಮಾಡ್ತೀರಿ. ಈ ರೀತಿ ನೀವು ನಡ್ಕೋಬಾರ್ದು. ಮುಂದಿನ ಸಮೀಕ್ಷೆ ನಿಖರವಾದಂಥ ಸಮೀಕ್ಷೆ ನೀವು ಮಾಡಿ ಅದು ಒಂದು ಕಾರ್ಯಗತಿಗೆ ತರುವಂಗೆ ಎಲ್ಲ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತಿದೆ ಅಂತ ಹೇಳ್ತಾ ಈ ಮೂಲಕ ನಾವು ನಿಮ್ಮನ್ನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀರಿ. ಅದೇ ರೀತಿ ಹೆಚ್ಚಿನ ಇವತ್ತು ಏನು ಒಂದು 4 ಮಾತು ಜಾಸ್ತಿ ಹೊತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದಿಲ್ಲ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ನಮಗೆ ದೊಡ್ಡಬಳ್ಳಾಪುರ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎಲ್ಲ ನಮ್ಮ ವಧುವರರು ಏನು ಭಾನುವಾರ ಕಾರ್ಯಕ್ರಮ 20ನೇ ತಾರೀಕು. ಆದ್ದರಿಂದ ನೀವು ಹೋಗ್ಬಿಟ್ಟು ಅಲ್ಲಿ ನೋಂದಣಿ ಮಾಡಿಕೊಂಡು ಅಲ್ಲಿನ ನಿಮ್ಮ ಇದು ಮಾಡಿಕೊಂಡು ಒಂದು ಮದುವೆ ಕಾರ್ಯಗತಿಗೆ ನೀವು ಅನುಕೂಲ ಮಾಡ್ಕೋಬೇಕು. ವಧುವರು ನಾವು ಸಮಾಜಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಈ ಮೂಲಕ ನನ್ನ ಮಾತನ್ನು